ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ನಂಬರ್ 2 ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಆಗಲ್ಲ ಅಂತ ನಾನು ಅದನ್ನು 3 ಭಾಗವಾಗಿ ಮಾಡಿದ್ದೀನಿ. ನಂಬರ್ 1 ಬಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಫಸ್ಟ್ ವೀಡಿಯೋನ ನೋಡ್ಕೊಂಬಂದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನಾವು ಇದರಲ್ಲಿ ಪಾಸಿಟಿವ್, ನೆಗೆಟಿವ್ ಮತ್ತು ಕ್ವೆಶ್ಚನ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋಗೆ ನೀವು ಹೊಸಬರಾಗಿದ್ದರೆ, ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತದೆ. ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಅರ್ಧದಲ್ಲೇ ಬಿಟ್ಟು ಹೋದರೆ ನಿಮಗೆ ಏನೂ ಗೊತ್ತಾಗೋದಿಲ್ಲ. ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಒಂದು ಲೈಕನ್ನು ಕೊಡಿ, ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಪ್ರಶ್ನೆ ಇದ್ದರೆ, ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ನೋಡಿ, ಸಿಂಪಲ್ ಪ್ರೆಸೆಂಟ್ ನಂಬರ್ 2, ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಕ್ವೆಶ್ಚನ್. ಯಾವುದೇ ಒಂದು ಸೆಂಟೆನ್ಸ್ ನಾವು ಹೇಳಿದಾಗ ಅದರ ನೆಗೆಟಿವ್ ಇರುತ್ತೆ. ನೆಗೆಟಿವ್ ಅಂದರೆ ನಕಾರಾತ್ಮಕ. ಪಾಸಿಟಿವ್ ಸೆಂಟೆನ್ಸ್, ಉದಾಹರಣೆಗೆ ಮೈ ನೇಮ್ ಇಸ್ ಅನಿಲ್ ಅಂತ ನಾನು ಹೇಳ್ತೀನಿ. ಮೈ ನೇಮ್ ಇಸ್ ನಾಟ್ ಅನಿಲ್ ಅಂತ ಹೇಳಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್. ಸೊ ನೆಗೆಟಿವ್. ಪಾಸಿಟಿವ್ ಯಾವುದು? ಐ, ಯು, ವಿ, ದೇ, ವರ್ಕ್ ಅಂತ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ವರ್ಕ್ ಅಂದರೆ ಕೆಲಸ ಮಾಡುವುದು. ಐ ವರ್ಕ್, ಯು ವರ್ಕ್, ವಿ ವರ್ಕ್, ದೇ ವರ್ಕ್. ನಾನು ಕೆಲಸ ಮಾಡ್ತೀನಿ, ನೀನು ಕೆಲಸ ಮಾಡ್ತೀಯ, ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ಕೆಲಸ ಏನು? ಕೆಲಸ. ಹಿ ವರ್ಕ್ಸ್. ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಎಸ್ ಇರುತ್ತೆ ಇಲ್ಲಿ. ವರ್ಕ್ಸ್, ಇಲ್ಲಿ ವರ್ಕ್, ಇಲ್ಲಿ ವರ್ಕ್ಸ್. ವರ್ಕ್ ಅಂತ ಹೇಳಬೇಡಿ, ಆರ್ ಸೈಲೆಂಟ್ ಮಾಡಿ, ಇಟ್ಸ್ ವರ್ಕ್. ಹಿ ವರ್ಕ್ಸ್, ಶಿ ವರ್ಕ್ಸ್, ಇಟ್ ವರ್ಕ್ಸ್. ಓಕೆ, ಸೊ ಇವಿಷ್ಟು ಪಾಸಿಟಿವ್ ಸೆಂಟೆನ್ಸ್. ಇನ್ನು ಇದನ್ನು ನೆಗೆಟಿವ್ ಮಾಡಬೇಕಾದ್ರೆ ವರ್ಕ್ಗೆ ಇಲ್ಲಿ ಐ ಡೋಂಟ್, ನಾನು ಕೆಲಸ ಮಾಡ್ತೀನಿ, ಇದು ಪಾಸಿಟಿವ್. ಐ ಡೋಂಟ್ ವರ್ಕ್ ಅಂದರೆ ನಾನು ಕೆಲಸ ಮಾಡುವುದಿಲ್ಲ. ಡೋಂಟ್ ಅನ್ನೋದು ಏನು ಅಂದರೆ ಡೂ ನಾಟ್ ಅನ್ನೋದೇ ನಾವು ಶಾರ್ಟ್ ಫಾರ್ಮಲ್ಲಿ ಡೋಂಟ್ ಅಂತ ಹೇಳ್ತೀವಿ. ಸೊ ಐ ಡೂ ನಾಟ್ ವರ್ಕ್ ಅಂದರೂ ಸರಿನೇ, ಅಥವಾ ಐ ಡೋಂಟ್ ವರ್ಕ್ ಅಂದರೂ ಸರಿನೇ. ಓಕೆ, ಸೊ ಇವಾಗ ಗೊತ್ತಾಯ್ತಲ್ಲ ನೆಗೆಟಿವ್. ಐ ಡೋಂಟ್ ವರ್ಕ್, ಐ ಡೂ ನಾಟ್ ವರ್ಕ್. ನಾನು ಕೆಲಸ ಮಾಡಲ್ಲ. ಇಲ್ಲಿ ಐ ವರ್ಕ್, ನಾನು ಕೆಲಸ ಮಾಡ್ತೀನಿ. ಐ ಡೋಂಟ್ ವರ್ಕ್, ನಾನು ಕೆಲಸ ಮಾಡಲ್ಲ. ಓಕೆ, ಈಗ ಅದೇ ಥರ ಇಲ್ಲಿ ಯು ಡೋಂಟ್ ವರ್ಕ್, ವಿ ಡೋಂಟ್ ವರ್ಕ್, ದೇ ಡೋಂಟ್ ವರ್ಕ್. ಅದೇ ಮೀನಿಂಗ್ ಕೊಡುತ್ತೆ. ಐ, ಯು, ವಿ, ದೇಗೆ ವರ್ಕ್, ನೆಗೆಟಿವ್ ಬಂದು ಡೋಂಟ್ ವರ್ಕ್. ನೆಕ್ಸ್ಟ್ ನೋಡೋಣ, ಹಿ, ಶಿ, ಇಟ್ಗೆ ಪಾಸಿಟಿವ್ ಏನು? ಹಿ ವರ್ಕ್ಸ್, ಶಿ ವರ್ಕ್ಸ್, ಇಟ್ ವರ್ಕ್ಸ್. ಓಕೆ, ಇದಕ್ಕೆ ನೆಗೆಟಿವ್ ಏನು? ಇಲ್ಲಿ ಶಿ, ಹಿ, ಶಿ, ಇಟ್ಗೆ ನೆಗೆಟಿವ್ ಡಸಂಟ್. He doesn't work. She doesn't work. It doesn't work. ಅಂದರೆ doesn't ಅಂದರೆ does not ಅನ್ನೋದು ಸರಿಯಾದ ಇದದು. ಅದನ್ನು ನಾವು ಶಾರ್ಟ್ ಫಾರ್ಮ್ ಮಾಡಿ ಡಸಂಟ್ ಅಂತ ಹೇಳ್ತೀವಿ. ಓ ತೆಗೆದು ಬಿಡ್ತೀವಿ. ಇಲ್ಲಿ ಡೋಂಟ್, ಇಲ್ಲಿ ಓ ತೆಗೆದು ಬಿಡ್ತೀವಿ. ಓಕೆ, ಆವಾಗ ಏನಾಗುತ್ತೆ? ಹಿ ಡಸ್ ನಾಟ್ ವರ್ಕ್, ಅವನು ಕೆಲಸ ಮಾಡಲ್ಲ. ಶಿ ಡಸ್ ನಾಟ್ ವರ್ಕ್, ಅವಳು ಕೆಲಸ ಮಾಡಲ್ಲ, ಅವಳು ಮನೆಯಲ್ಲೇ ಇದ್ದಾಳೆ, ಅಂದರೆ ಜಾಬ್. ಇಟ್ ಡಸಂಟ್ ವರ್ಕ್, ಅದು ಕೆಲಸ ಮಾಡಲ್ಲ. ಓಕೆ, ಇದು ನೆಗೆಟಿವ್ ಆಯಿತು. ಹಿ, ಶಿ, ಇಟ್ ಬಂದಾಗ ಗಮನಿಸಿ ಸ್ನೇಹಿತರೆ, ಡಸಂಟ್
ಅಂತ ಬರುತ್ತೆ, ಡಸ್ ನಾಟ್ ಅಂತ ಬರುತ್ತೆ. ಐ ಯು ವಿ ದೇ ಬಂದಾಗ ಡೋಂಟ್. ಐ ಡೋಂಟ್, ಶಿ ಡಸಂಟ್. ವಿ ಡೋಂಟ್, ಹಿ ಡಸಂಟ್. ದೇ ಡೋಂಟ್, ಶಿ ಡಸಂಟ್. ವಿ ಡೋಂಟ್ ಅಥವಾ ಯು ಡೋಂಟ್, ಇಟ್ ಡಸಂಟ್. ಓಕೆ, ಸೊ ಅಲ್ಲಿ ಡಸಂಟ್ ಮತ್ತು ಡೋಂಟ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈಗ ಪ್ರಶ್ನೆ ನೋಡೋಣ. ಪ್ರಶ್ನೆ ಇದರಲ್ಲಿ ಸಿಂಪಲ್ ಪ್ರೆಸೆಂಟಲ್ಲೇ ಪ್ರಶ್ನೆ ಕೇಳೋದು. ಐ ಬಂದಾಗ ಒಂಥರ ಇರುತ್ತೆ, ಅಥವಾ ಐ ಯು ವಿ ದೇ ಬಂದಾಗ ಒಂದು ಕ್ವೆಶನ್ಸ್ ಇರುತ್ತೆ. ಹಿ ಶಿ ಇಟ್ ಬಂದಾಗ ಬೇರೆ ಪದ ಇರುತ್ತೆ. ಈಗ ಐ ಯು ವಿ ದೇಗೆ ನಾವು ಏನು ಕೇಳಬೇಕು ಅಂದರೆ ಡು. ಐ ಯು ವಿ ದೇಗೆ ಡು ಬಳಸ್ಬೇಕು. ಎಲ್ಲಿ? ಸಿಂಪಲ್ ಪ್ರೆಸೆಂಟಲ್ಲಿ. ಡು ಐ ವರ್ಕ್, ನಾನು ಕೆಲಸ ಮಾಡ್ತೀನಾ? ಡು ಐ ವರ್ಕ್, ನಾನು ಕೆಲಸ ಮಾಡ್ತೀನಾ? ಡು ಯು ವರ್ಕ್, ನೀನು ಕೆಲಸ ಮಾಡ್ತೀಯಾ? ಡು ವಿ ವರ್ಕ್, ನಾವು ಕೆಲಸ ಮಾಡ್ತೀವಾ? ಡು ದೇ ವರ್ಕ್, ಅವ್ರು ಕೆಲಸ ಮಾಡ್ತಾರಾ? ಓಕೆ, ಐ ಯು ವಿ ದೇ ಬಂದಾಗ ನಾವು ಯಾವ ಥರ ಕೇಳಬೇಕು? ನೀವು ಸರ್, ನೀವು ಇಲ್ಲಿ ಕೆಲಸ ಮಾಡ್ತೀರಾ? ಐ ಮೀನ್, ಡು ಯು ವರ್ಕ್ ಹಿಯರ್, ನೀವು ಇಲ್ಲಿ ಕೆಲಸ ಮಾಡ್ತೀರಾ? ಡು ವಿ ವರ್ಕ್ ಹಿಯರ್, ನಾವು ಇಲ್ಲಿ ಕೆಲಸ ಮಾಡ್ತೀವಾ? ಡು ದೇ ವರ್ಕ್, ಅವರು ಇಲ್ಲಿ ಕೆಲಸ ಮಾಡ್ತಾರಾ? ಡು ದೇ ವರ್ಕ್ ಹಿಯರ್, ಅವರು ಇಲ್ಲಿ ಕೆಲಸ ಮಾಡ್ತಾರಾ? ಇದೇ ನೀವು ಇನ್ನು ಬೇರೆಯವ್ರಿಗೆ ಕೇಳಬೇಕಾದ್ರೆ, ಬೇರೆಯವರು ಅಂದರೆ ಮೂರನೇ ಪರ್ಸನ್, ಹಿ ಶಿ ಇಟ್, ಅಲ್ಲಿ ನೀವು ಡಸ್ ಬಳಸಬೇಕು. ಡಸ್. ಡಸ್ ಹಿ ವರ್ಕ್? ಡಸ್ ಹಿ ವರ್ಕ್? ಡಸ್ ಶಿ ವರ್ಕ್? ಡಸ್ ಇಟ್ ವರ್ಕ್? ಓಕೆ, ಸೊ ಇಲ್ಲಿ ಡಸ್ ಹಿ ವರ್ಕ್, ಅವನು ಕೆಲಸ ಮಾಡ್ತಾನಾ? ಡಸ್ ಶಿ ವರ್ಕ್, ಅವಳು ಕೆಲಸ ಮಾಡ್ತಾಳಾ? ಡಸ್ ಇಟ್ ವರ್ಕ್, ಅದು ಕೆಲಸ ಮಾಡುತ್ತಾ? ಸೊ ಇದೆಲ್ಲ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಬಳಸುವಂತಹ ಸೆಂಟೆನ್ಸ್ಗಳೇ. ಇದನ್ನು ಗ್ರಾಮರ್ ಅಂತ ಕನ್ಸಿಡರ್ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಗ್ರಾಮರಿಗೆ ಸರಿಯಾದ ಸ್ಟ್ರಕ್ಚರ್ ಇರುತ್ತೆ. ಆ ಸ್ಟ್ರಕ್ಚರ್ನ ನಾವು ಕಲ್ತ್ಕೊಂಡು ನಾವು ಮಾತಾಡಬೇಕು. ಬಳಸಬೇಕಾದ್ರೆ ಇದೇ ಥರ ಬಳಸಬೇಕು. ಇದೇನು ಗ್ರಾಮರ್ ಬಿಡಿ, ಇದನ್ನೇನು ಕಲಿಬೇಕಾಗಿಲ್ಲ. ನಾವು ರಾಂಗ್. ಗ್ರಾಮರ್ ಇಲ್ದೇ ಯಾವುದೇ ಒಂದು ಲ್ಯಾಂಗ್ವೇಜ್ ಇಲ್ಲ. ಈವನ್ ಕನ್ನಡದಲ್ಲೂ ಸಹ ಗ್ರಾಮ್ಯಾಟಿಕಲ್ ನಾವು ಮಾತಾಡಬೇಕು. ಗ್ರಾಮರ್ ಕಲಿಯೋದು ಬೇಕಾಗಿಲ್ಲ, ನಾವು ಇಂಗ್ಲೀಷ್ ಕಲಿತೀವಿ, ಸ್ಪೋಕನ್ ಇಂಗ್ಲೀಷಿನ. ಗ್ರಾಮರ್ ಇಲ್ದೇ ಯಾವುದೇ ಒಂದು ಲ್ಯಾಂಗ್ವೇಜ್ ಇಲ್ಲ. ಕನ್ನಡದಲ್ಲಿ ನೀವು ಈಗ ನಾನು ಕೆಲಸ ಮಾಡ್ತೀನಿ ಅನ್ನೋದಿನ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಮಾಡ್ತಾ ಇದ್ದೀನಿ ಇಸ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಮಾಡ್ತೀನಿ ಇಸ್ ಸಿಂಪಲ್ ಪ್ರೆಸೆಂಟ್. ಅದನ್ನು ಕನ್ನಡ ವ್ಯಾಕರಣದಲ್ಲೂ ಹಾಗೆ ಇರುತ್ತೆ. ಕನ್ನಡ ವ್ಯಾಕರಣ ಕಲ್ತಿಲ್ಲ, ಯಾಕೆಂದರೆ ನಮಗೆ ಅದರ ಅವಶ್ಯಕತೆ ಇಲ್ಲ. ಬಿಕಾಸ್ ವಿ ಆರ್ ನೇಟಿವ್ ಸ್ಪೀಕರ್ಸ್ ಆಫ್ ಕನ್ನಡ. ನಾವು ಸ್ಥಳೀಯ ಭಾಷಿಗರು, ಯಾವುದು? ಕನ್ನಡದ್ದು. ಹಾಗಾಗಿ ನಮಗೆ ಗ್ರಾಮರ್ ಬೇಕಾಗಿಲ್ಲ. ಬೇರೆ ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ಖಂಡಿತ ನಾವು ಗ್ರಾಮರ್ ಕಲಿತೇ ಆಗಬೇಕು. ಗ್ರಾಮರ್ ಕಲ್ತ್ರೇ ಸ್ಪೋಕನಿಗೂ ಬರೆಯೋಕ್ಕೂ ಓದೋಕ್ಕೂ ಎಲ್ಲ ಅನುಕೂಲ ಆಗೋದು. ಓಕೆ, ಸೊ ಇಲ್ಲಿ ನೋಡಿ, ಡು ಐ ವರ್ಕ್, ಡು ಯು ವರ್ಕ್, ಡು ವಿ ವರ್ಕ್, ಡು ದೇ ವರ್ಕ್. ಡು ಗಮನದಲ್ಲಿಟ್ಕೊಳ್ಳಿ. ಐ ಯು ವಿ ದೇ ಬಂದಾಗ ಎಲ್ಲ ಕಡೆ ಅಷ್ಟೇ. ನೀವು ಎಲ್ಲೇ ಬಳಸಿ, ಯಾವುದೇ ಇದು ತಗೊಳ್ಳಿ, ಯಾವುದೇ ಒಂದು ಪಾಠ ತಗೊಳ್ಳಿ, ಸ್ಪೋಕನ್ ಇಂಗ್ಲೀಷಲ್ಲಾಗಲಿ ಇಂಗ್ಲೀಷಲ್ಲಾಗಲಿ, ಇದನ್ನು ನೀವು ಫಾಲೋ ಮಾಡಲೇಬೇಕು. ಯಾವುದು? ಐ ಯು ವಿ ದೇ, ಹಿ ಶಿ ಇಟ್, ದಿಸ್ ದ್ಯಾಟ್ ಅಂತಲೂ ಬರುತ್ತೆ. ಸೊ ದಿಸ್ ಇಟ್ ಎರಡು ಒಂದೇ, ದ್ಯಾಟ್ ಅಂದ್ರೂ ಎರಡು ಒಂದೇ. ಸೊ ದಿಸ್ ದ್ಯಾಟ್ ಅಂತ ಎಲ್ಲಾದರೂ ಆನ್ಸರ್ ಬಂತು ಅಂತ ಹೇಳಿದ್ರೆ, ಅದು ಐ ಮೀನ್ ದಿಸ್ ದ್ಯಾಟ್ ಅನ್ನೋದು ಎಲ್ಲಾದರೂ ಸೆಂಟೆನ್ಸ್ ಬಂತು ಅಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಏನಪ್ಪ ಇಲ್ಲಿ ಇಲ್ವೇ ಇಲ್ಲ, ದಿಸ್ಸಿಗೆ ನಮಗೆ ಹೇಳ್ಕೊಡ್ಲಿಲ್ಲ ಅಂತ. ಸೊ ಇದನ್ನು ದಿಸ್ ದ್ಯಾಟ್ ಅಂತಲೂ ತಗೋಬೋದು. ದಿಸ್ ದ್ಯಾಟ್. ಇಲ್ಲೂ ಅಷ್ಟೇ, ದಿಸ್ ದ್ಯಾಟ್. ಆಲ್ರೈಟ್, ಓಕೆ, ಈಗ ಗೊತ್ತಾಯ್ತಲ್ಲ. ಐ ಯು ವಿ ದೇಗೆ ವರ್ಕ್ ಪಾಸಿಟಿವ್, ಐ ಯು ವಿ ದೇಗೆ ಡೋಂಟ್ ವರ್ಕ್ ನೆಗೆಟಿವ್, ಐ ಯು ವಿ ದೇಗೆ ಕ್ವೆಶ್ಚನ್ ಬಂದು ಡು ಐ ವರ್ಕ್. ಹಿ ಶಿ ಇಟ್ ದಿಸ್ ದ್ಯಾಟ್ಗೆ ದ್ಯಾಟ್ ಟಿ ಇಲ್ವ ಇಲ್ಲಿ? ಓಕೆ, ಹಿ ಶಿ ಇಸ್ ಇಟ್ ದಿಸ್ ದ್ಯಾಟ್ಗೆ ಡಸಂಟ್ ವರ್ಕ್, ಹಿ ಡಸಂಟ್ ವರ್ಕ್, ಶಿ ಡಸಂಟ್ ವರ್ಕ್. ಎಕ್ಸಾಂಪಲ್. ಆ್ಯಂಡ್ ಪ್ರಶ್ನೆ, does he work? Does she work? Does it work? Does this work? Does that work? Okay, ಇದಿಷ್ಟು ಸಿಂಪಲ್ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಕ್ವೆಶ್ಚನ್. ಓಕೆ ಸ್ನೇಹಿತರೆ, ಈಗ ನೋಡಿ, ಇದರಲ್ಲಿ ನಾವು ಪ್ರಶ್ನೆ ಡೂ ಡಸ್ ಮಾತ್ರ ಅಲ್ಲ, ಪ್ರಶ್ನೆ ಬೇರೆದು ಬರುತ್ತೆ. ವಿಚ್, ಹೌ, ವೇರ್, ವೆನ್, ಇದೆಲ್ಲ ಪ್ರಶ್ನೆಗಳೇನೆ.
ಸೊ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಸಿಂಪಲ್ ಪ್ರೆಸೆಂಟಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಉದಾಹರಣೆಗೆ ವೇರ್ ಅಂತ ತಗೊಳ್ಳೋಣ. ಎಲ್ಲಿ ಎಲ್ಲಿ ಅನ್ನೋದನ್ನು ನಾವು ಇಲ್ಲಿ ಪ್ರಶ್ನೆ ಹಾಕಿದಾಗ ವೇರ್ ಡು ಯು ಲಿವ್, ವೇರ್ ಡು ಯು ಲಿವ್. ವೇರ್ ಡು ಯು ಲಿವ್ ಅಂದರೆ ನೀನು ಎಲ್ಲಿ ವಾಸವಾಗಿದೆಯಾ. ಇಲ್ಲಿ ಡು ಯು, ವೇರ್ ಡು ಯು ಲಿವ್. ಸೊ ವೇರ್ ಡು ಯು ಹಾಕೊಂಡಿದ್ದೀವಿ, ಅದಕ್ಕೆ ಡು ಬಳಸಬೇಕು. ಈಗ ವೇರ್ ಡಸ್ ಶಿ ಲಿವ್, ವೇರ್ ಡಸ್ ಶಿ ಲಿವ್. ಈಗ ಡಸ್ ಹಾಕ್ಕೊಂಡಿದ್ದೀವಿ, ವೇರ್ ಡಸ್ ಶಿ ಲಿವ್. ಅವಳು ಎಲ್ಲಿ ವಾಸವಾಗಿದ್ದಾಳೆ ಅನ್ನೋದನ್ನು ನಾವು ಬರೆದಿದ್ದೀವಲ್ವ, ಆದರೆ ಇಲ್ಲಿ ಡಸ್ ಅಂತ ಬಳಸಿದ್ದೀವಿ. ವೇರ್ ಡಸ್, ಯಾಕೆಂದರೆ ಇಲ್ಲಿ ಶಿ ಇದೆ, ವೇರ್ ಡು ಇಲ್ಲಿ ಯು ಇದೆ. ಓಕೆ, ಸೊ ಹಾಗೆಯೇ ಇದನ್ನು ನೀವು ಬೇರೆ ಯಾವುದಾದ್ರೂ ಪ್ರಶ್ನಾರ್ಥಕ ಪದಗಳನ್ನು ಹಾಕ್ಕೊಂಡಾಗ ಅಲ್ಲಿ ಇದೇ ಬರುತ್ತೆ. ವಾಟ್ ಡಸ್ ಶಿ ಡೂ, ವಾಟ್ ಅಂತ ಹಾಕೊಂಡ್ರೆ ಡಸ್ ಶಿ ಡೂ, ಅವಳೇನು ಮಾಡ್ತಾಳೆ, ಅವಳೇನು ಮಾಡ್ತಾ ಇದ್ದಾಳೆ, ಏನು ಕೆಲಸ ಮಾಡ್ತಿದ್ದಾಳೆ, ಇಲ್ಲ ವಾಟ್ ಡಸ್ ಯು ಡೂ, ವರ್ಕ್ ಮಾಡ್ತಿದ್ದಾಳ, ಐ ಮೀನ್ ಜಾಬ್ ಮಾಡ್ತಿದ್ದಾಳ, ಇಲ್ಲ ಮನೇಲಿದ್ದಾಳ. ವೇರ್ ಡು ಯು ಲಿವ್, ಓಕೆ, ನೀನು ಎಲ್ಲಿ ವಾಸವಾಗಿದೆಯಾ. ಸೊ ಈ ಥರ ಪ್ರಶ್ನೆಗಳನ್ನು ಫಾರ್ಮ್ ಮಾಡೋದು. ನಾನು ಮುಂದೆ ಎಕ್ಸಾಂಪಲ್ಸಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಸಿಂಪಲ್ ಇದರಲ್ಲೇ ಇನ್ನು ಎಕ್ಸಾಂಪಲ್ಸ್ ಇದ್ದಾವೆ. ನಾನು ಎಕ್ಸಾಂಪಲ್ಸನ್ನು ಮುಂದೆ ಹೇಳ್ಕೊಡ್ತೀನಿ. ಓಕೆ, ಇಲ್ಲಾಂದರೆ ವೀಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ಸ್ನೇಹಿತರೆ, ಈ ವಿಡಿಯೋದ ಕಂಟಿನ್ಯೂಷನ್ ನಾನು ನೆಕ್ಸ್ಟ್ ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಲಿಂಕ್ ಕ್ಲಿಕ್ ಮಾಡಿ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು. ಓಕೆ, ಯಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಮೈ ವಿಡಿಯೋ and hope you enjoyed this video. And if you haven't subscribed my channel, please don't forget to subscribe my channel. Please give it a thumbs up if you have already liked my video, and please do share this video in all of the social media platforms you have. And please don't forget to comment in the comment section below if you have any doubts. All right, ಏನೇ ಸಂದೇಹವಿದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ವಿಡಿಯೋ ಒಂದು ಥಮ್ಸ್ ಅಪ್ ಅನ್ನು ಕೊಡಿ, ಅಂದರೆ ಲೈಕನ್ನು ಕೊಡಿ. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಶೇರ್ ಮಾಡಿ. ಇದರ ಮುಂದಿನ ವಿಡಿಯೋ ನಿಮಗೆ ನೆಕ್ಸ್ಟ್ ಬರುತ್ತೆ, ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ.